ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅಂದರೆ ನೋಡ್ರಿ, ನಮ್ಮ RCB ತಂಡಕ್ಕೆ ಹೊಸ ಬಾಲಿಂಗ್ ಕೋಚ್ ಆಗಿ ಓಂಕಾರ್ ಸಾಲ್ವಿ ಅವರು ಕೂಡ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮದು ಈಗಾಗಲೇ ದೊಡ್ಡ ಮಟ್ಟದಾಗಿ ನಮ್ಮ RCB ತಂಡ ಮೆಗಾ ಆಕ್ಷನ್ನಲ್ಲಿದೆ. ಇದೇ ತಿಂಗಳು 24-25ನೇ ತಾರೀಕಿಗೆ ಮೆಗಾ ಆಕ್ಷನ್. ನೀವು ಕೂಡ ಮಿಸ್ ಮಾಡಿಬಿಡ್ರಿ. ಅವತ್ತು ಕೂಡ ನಾವು ನಮ್ಮ RCB ತಂಡಕ್ಕೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲಿದ್ದಾರೆ ಅಂತ ಕೂಡ ಎಲ್ಲಾನು ವಿಡಿಯೋ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಇವಾಗ ಏನಪ್ಪಾ ಅಂದ್ರೆ ತರ್ತಾ ಇದ್ದೀವಿ ನ್ಯೂಸ್ ಅಂದರೆ, ನಮ್ಮ RCB ತಂಡದ ಬೌಲಿಂಗ್ ವಿಭಾಗದಲ್ಲಿ ಇಂಡಿಯನ್ ಆಟಗಾರರು ನಮ್ಮ RCB ತಂಡಕ್ಕೆ 10 ಆಟಗಾರರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಎಷ್ಟೆಷ್ಟು ಬಿಲ್ಡ್ ಮಾಡಿದ್ದಾರೆ, ಹಾಗೆಯೇ ಆ 10 ಆಟಗಾರರು ಯಾರು ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಎಲ್ಲನೂ ಅರ್ಥವಾಗುತ್ತೆ. ಕೊನೆವರೆಗೂ ನೋಡಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆದರೆ ಉತ್ತಮವಾಗಿರುತ್ತೆ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ನೋಡಿರಿ, ನಮ್ಮ RCB ತಂಡಕ್ಕೆ ಮೊದಲನೇ ಲಿಸ್ಟ್ನಲ್ಲಿ ಈಗಾಗಲೇ ರಿಟರ್ನ್ ಲಿಸ್ಟ್ನಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ, ಹಾಗೆಯೇ ಎಸ್ ದಯಾಳ್ ಇದ್ದಾರೆ, ಮತ್ತು ನಮ್ಮ ಪಟೀದಾರ್ ಕೂಡ ಇದ್ದಾರೆ. ಹಾಗಾಗಿ ಇವು 3 ಆಟಗಾರರು ನಮ್ಮ ತಂಡಕ್ಕೆ ಇದ್ದಾರೆ. ಅದಕ್ಕಿಂತ ಮುಂಚೆ RTM ಕಾರ್ಡ್ ಬಳಸ್ಕೋತಾರೆ ನಮ್ಮ RCB ತಂಡದ ಯಾರ ಮೇಲೆ ಬೌಲಿಂಗ್ ವಿಭಾಗದಲ್ಲಿ ವಿಜಯ್ ಕುಮಾರ್ ವೈಸಾಕ್ ಇದ್ದಾರೆ, ಸಿರಾಜ್ ಇದ್ದಾರೆ, ಇವ್ರ ಮೇಲೆ ಕೂಡ ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ನಮ್ಮ RCB ತಂಡಕ್ಕೆ ಇವರೆಲ್ಲ ಬೇಕಂತ ಮತ್ತೆ RTM ಕಾರ್ಡ್ ಕೂಡ ಬಳಸ್ಕೋತಾರೆ. ಮೊದಲನೇ ಟಾರ್ಗೆಟ್ ಯಾರ ಮೇಲೆ ಮಾಡ್ತಾ ಇದ್ದಾರೆ ಅಂದರೆ, ಮತ್ತೆ ಇಲ್ಲಿ ಮೊಹಮ್ಮದ್ ಶಮಿ ಮೇಲೆ ಒಂದು ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಇಂಜುರಿಯಿಂದ ಹೊರಗಡೆ ಇದ್ದರು ಅವರು. ಇವಾಗ ಮತ್ತೆ ಕಂಬ್ಯಾಕ್ ಆಗಿ ಮೆಗಾ ಆಕ್ಷನ್ಗೆ ರೆಡಿಯಾಗಿದ್ದಾರೆ ಶಮಿ ಅವರು. ಅವ್ರ ಮೇಲೆ ಕೂಡ ಒಂದು ದೊಡ್ಡ ಅಮೌಂಟ್ ಏನು ಹಾಕಲ್ಲ, 10 ಕೋಟಿ ಒಳಗಡೆ ಇದ್ದರೆ ಮಾತ್ರ ಅವನನ್ನು ಟಾರ್ಗೆಟ್ ಪರ್ಚೇಸ್ ಮಾಡ್ಕೋತಾರೆ ಅಂತ ಕೂಡ ನ್ಯೂಸ್ ಕೂಡ ಬರ್ತಾ ಇದೆ. ಹಾಗೆಯೇ ಇವ್ರ ಜೊತೆಗೆ ಇನ್ನೊಬ್ಬ ಆಟಗಾರ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ. ಹರ್ಷದೀಪ್ ಸಿಂಗ್ ಕೂಡ ಸಖತ್ತಾಗಿ ಬಾಲಿಂಗ್ ಮಾಡ್ತಾರೆ. ಇವ್ರು ನಮ್ಮ RCB ತಂಡಕ್ಕೆ ಬಂದರೆ ದೊಡ್ಡ ಒಂದು ಬಾಲರ್ ಸಿಕ್ಕಂತಾಗುತ್ತೆ ಅಂತ ಕೂಡ ಹೇಳ್ಬೋದು. ಈಗಾಗಲೇ ರೀಸೆಂಟಾಗಿ ಇಂಡಿಯನ್ ಟೀಮಿನಲ್ಲಿ ಸಖತ್ತಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ ಹರ್ಷದೀಪ್ ಸಿಂಗ್ ಅವರು. ಇವ್ರ ಮೇಲೆ ನಮ್ಮ RCB ತಂಡದವರು ಒಂದು ಟಾರ್ಗೆಟ್ ಮಾಡಿದ್ದಾರೆ ರೀ. ಹಾಗಾಗಿ ನಮ್ಮ RCB ತಂಡಕ್ಕೆ ಡೇಂಜರ್ ಆಟಗಾರ ಮತ್ತೆ ಬಂದಂತಾಗುತ್ತೆ ಇವರೆಲ್ಲ ಬಂದರೆ ಅಂತ. ಹಾಗಾಗಿ ಮತ್ತೊಬ್ಬ 3ನೇ ಆಟಗಾರ ಯಾರಂದರೆ ಸಿರಾಜ್ ಇದ್ದಾರೆ. ಇವ್ರ ಮೇಲೆ ಒಂದು RTM ಕಾರ್ಡ್ ಬಳಸ್ತಾರೆ. RTM ಕಾರ್ಡ್ ಬಳಸ್ಕೊಂಡು ಮತ್ತೆ ಒಳಗಡೆ ತಗೋತಾರೆ ಅಂತ ಕೂಡ ಒಂದು ನ್ಯೂಸ್ ಕೂಡ ಬಂದಿದೆ. ಹಾಗಾಗಿ 4ನೇ ಆಟಗಾರ ಯಾರಪ್ಪ ಅಂದರೆ ನೋಡಿರ್ಬೋದು, ಒಟ್ಟಾರೆಯಾಗಿ ನಮ್ಮ ವಿಜಯ್ ಕುಮಾರ್ ವೈಸಾಕ್ ಅವರು ಇದ್ದಾರೆ. ವಿಜಯ್ ಕುಮಾರ್ ವೈಸಾಕ್ ಅವರು ಸಖತ್ತಾಗಿ ಬಾಲಿಂಗ್ ಕೂಡ ಮಾಡ್ತಾರೆ. ಇವರು ಕರ್ನಾಟಕದವರು. ಇವರು ಕೂಡ ನಮ್ಮ RCB ತಂಡಕ್ಕೆ ಬೇಕಂತ ಒಂದು ಬ್ಯಾಟಿಂಗ್ ಕೂಡ ಆಡ್ತಾರೆ ಸ್ವಲ್ಪ ಮಟ್ಟದಾಗಿ ಒಂದು ಸಂದರ್ಭಕ್ಕೆ. ಹಾಗೆ ಇವರನ್ನು RTM ಕಾರ್ಡ್ ಬಳಸ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಇನ್ನೊಬ್ಬ ಡೇಂಜರ್ ಆಟಗಾರ, ಕರ್ನಾಟಕ ಆಟಗಾರ ಅಂದರೆ ಇಲ್ಲಿ ಪ್ರಸಿದ್ಧ ಕೃಷ್ಣ ಇದ್ದಾರೆ. ಪ್ರಸಿದ್ಧ ಕೃಷ್ಣ ಅವರು ಕೂಡ ಸಖತ್ತಾಗಿ ಆಡ್ತಾರೆ. ಇವರು 15ನೇ ಟಾರ್ಗೆಟ್ ಆಗಿದ್ದಾರೆ. ಇವರು ಕೂಡ ಡೇಂಜರ್ ಆದಂಥ ಬಾಲಿಂಗ್ ಮಾಡ್ತಾರೆ. ಹಾಗಾಗಿ ನಮ್ಮ ಭಾರತ ತಂಡದ ಒಂದು ಮೇನ್ ಬಾಲರ್ ಆಗಿ ಹೊರಹೊಮ್ಮಿದ್ದಾರೆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಇವ್ರ ಮೇಲೆ ನಮ್ಮ RCB ತಂಡ ಒಂದು ಕಣ್ಣಿಟ್ಟಿದ್ದಾರೆ. ಹಾಗಾಗಿ ನಮ್ಮ ತಂಡಕ್ಕೆ ಮರಳಿ ತಗೋತಾರೆ ಅಂತ ಕೂಡ ಮತ್ತೆ ಒಂದು ನ್ಯೂಸ್ ಕೂಡ ಬರ್ತಾ ಇದೆ. ಹಾಗೆಯೇ 6ನೇ ಆಟಗಾರರು ಯಾರು ಇದ್ದಾರೆ, ಈಗಾಗಲೇ ಭುವನೇಶ್ವರ್ ಕುಮಾರ್ ಅವರು ಹೈದರಾಬಾದ್ನಲ್ಲಿ ಆಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ನಮ್ಮ ತಂಡಕ್ಕೆ ಬರ್ತಾರೆ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ನಮ್ಮ RCB ತಂಡಕ್ಕೆ ಒಂದು ಬರ್ತಾರೆ, ನಾವು ತಗೋತೀವಿ, ಇವರನ್ನು ಮತ್ತೆ ಪರ್ಚೇಸ್ ಮಾಡ್ಕೋದ್ರೆ ಮೆಗಾ ಆಕ್ಷನ್ನಲ್ಲಿ ಇವರನ್ನು ಬಿಡಲ್ಲ ಅಂತ ಖಡಖಂಡಿತವಾಗಿ ಹೇಳ್ತಾ ಇದ್ದಾರೆ ರೀ. ಹಾಗಾಗಿ ಮತ್ತೆ ನಮ್ಮ ತಂಡಕ್ಕೆ ಮರಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆಡಿ ಹೋದಂಥ ಆಟಗಾರರು ಮತ್ತೆ ಚಹಲ್ ಮೇಗೆ ಒಂದು ದೊಡ್ಡ ಮಟ್ಟದಾಗಿ ಈಗಾಗಲೇ ನಮ್ಮ RCB ತಂಡದವರು ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ತೊಗೊಂಡಿದ್ದರು. ಹಾಗಾಗಿ ಮತ್ತೆ ನಮ್ಮ ತಂಡಕ್ಕೆ ಮರಳಿ ತಗೋತಾರೆ ಅಂತ ಕೂಡ ಒಂದು ಸಂದೇಶ ಕೂಡ ರವಾನಿಸಿದ್ದಾರೆ. ಇವರು 7ನೇ ಆಟಗಾರ. ಆದರೆ 8ನೇ ಆಟಗಾರ ಯಾರ್ಕರ್ ಸ್ಪೆಷಲಿಸ್ಟ್ ನಟರಾಜನ್ ಮೇಲೆ ನಮ್ಮ RCB ತಂಡ ಕಣ್ಣಿಟ್ಟಿದೆ. ಈ ಆಟಗಾರ ನಮ್ಮ RCB ತಂಡಕ್ಕೆ ಬೇಕಂತ ಈಗಾಗಲೇ ಒಂದು ರವಾನಿಸ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ನಮ್ಮ RCB ತಂಡಕ್ಕೆ ಬಂದರೆ ಒಳ್ಳೆ ಬಾಲರ್ ಅಂತೂ ಫಿಟ್ ಆಗ್ತಾರೆ. ಹಾಗೆಯೇ ಅವೇಸ್ ಖಾನ್ ಅವರು ಸಖತ್ತಾಗಿ ಬಾಲಿಂಗ್ ಮಾಡ್ತಾರೆ. ಇವರು ಒಳ್ಳೆ ವೇರಿಯೇಷನ್ ಇದೆ. ಹಾಗಾಗಿ ನಮ್ಮ RCB ತಂಡ ಇವರನ್ನು ಪರ್ಚೇಸ್ ಮಾಡ್ಕೋತಾರೆ ಅಂತ ಒಂದು ಟಾರ್ಗೆಟ್ ಲಿಸ್ಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹಾಗೆಯೇ ಇನ್ನೊಬ್ಬ ಆಟಗಾರ ಅಂದರೆ ಆಕಾಶ್ ದೀಪ್ ಅವರು RCBಯಲ್ಲಿ ಆಡಿದಂಥ ಆಟಗಾರ, ಟೆಸ್ಟ್ನಲ್ಲಿ ಮಿಂಚ್ತಾ ಇದ್ದಾರೆ. ಇವರು ನಮ್ಮ RCB ತಂಡಕ್ಕೆ ಬೇಕು. ಯಾಕಂದರೆ RTM ಕಾರ್ಡ್ ಬಳಸ್ತಾರೆ ಇವ್ರ ಮೇಲೆ ಅಂತ ಕೂಡ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಸಿರಾಜ್ ಇದ್ದಾರೆ, ವಿಜಯ್ ಕುಮಾರ್ ವೈಸಾಕ್ ಇದ್ದಾರೆ, ಆಕಾಶ್ ದೀಪ್ ಇದ್ದಾರೆ. ಈ 3 ಆಟಗಾರರು ಇಲ್ಲಿ ಏನಾದರೂ 8 ಕೋಟಿ ಒಳಗಡೆ ಸಿಕ್ಕರೆ ಮಾತ್ರ ಅವರನ್ನು RTM ಕಾರ್ಡ್ ಬಳಸ್ತಾರೆ. ಹಾಗಾಗಿ ಈ ಸಂದೇಶ ಕೂಡ ರವಾನಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹೊಸ ಕೋಚ್ ಅವರು ಮತ್ತು ನಮ್ಮ ಓಂಕಾರ್ ಅವರು ಸಖತ್ತಾದಂಥ ಒಂದು ಪ್ಲ್ಯಾನ್ ಕೂಡ ಬಿಗ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನು ಬ್ಯಾಟಿಂಗ್ನಲ್ಲಿ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಹೇಳ್ತೀವಿ. ಇವಾಗ ಬಾಲಿಂಗ್ ವಿಭಾಗದಲ್ಲಿ ಇಷ್ಟು ಆಟಗಾರರನ್ನು ಟಾರ್ಗೆಟ್ ಮಾಡಿದ್ದಾರೆ ನಮ್ಮ RCB ತಂಡ. ಈ ಇಷ್ಟು ಆಟಗಾರರಲ್ಲಿ 3 ಆಟಗಾರಂತ ನಮಗೆ ಬೇಕು. ಯಾರು ಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಹಾಗೆಯೇ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್.